ಚೌಡೇಶ್ವರಿ ತಾಯಿ ನಿನ್ನ ಚರಿತೆ ಹೇಳುವೆ, ಕರುಣಾಮಯಿ ದೇವಿ ನಿನ್ನ ಕೃಪೆಯ ಕೇಳುವೆ. ನಮ್ಮ ಮನೆಯವ್ರಿಗೆ ಸ್ವಲ್ಪ ಮಾಟ ಮಂತ್ರ ಮಾಡಿರೋದಿತ್ತು, 12 ವರ್ಷ ಅಂದೈತೆ. ಇಲ್ಲಿ ಬಂದಮೇಲೆ 3 ವಾರಕ್ಕೆ ಕಮ್ಮಿ ಆಗಿದೆ ಮೇಡಮ್. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವರ್ಷಿಣಿ ಅಂಬಿಗ. ನಾನಿವತ್ತು ಎಲ್ಲಿಗೆ ಬಂದಿದ್ದೀನಪ್ಪ ಅಂದರೆ ಚಕ್ರ ಚೌಡೇಶ್ವರಿ, ಹೊಸಕೋಟೆ ತಾಲೂಕಿಂದ ಸ್ವಲ್ಪ ಒಳಗಡೆ ಬಂದರೆ ನಗರನಹಳ್ಳಿ ಅಂತ ಬರುತ್ತೆ. ಬೆಂಗಳೂರಿಂದ 60 ಕಿಲೋಮೀಟ್ರ್ ಒಳಗಡೆ ನಾನಿವತ್ತು ಬಂದಿದ್ದೀನಿ. ಚಕ್ರ ಚೌಡೇಶ್ವರಿಯ ವಿಶೇಷತೆ ಏನು, ಪವಾಡ ಏನು ಅಂತ ನಾನಿವತ್ತು ನಿಮಗೆ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ಹಾಗಿದ್ರೆ ಇನ್ನೇನಕ್ಕೆ ತಡ, ಬನ್ನಿ ಒಳಗಡೆ ಹೋಗೋಣ. ಏನೇನು ವಿಶೇಷತೆ ಇದೆ, ಏನೇನು ಪವಾಡಗಳಿದೆ, ಇಲ್ಲಿ ಬಂದಿರುವಂಥ ಭಕ್ತಾದಿಗಳು ಏನೆಲ್ಲ ಹೇಳ್ತಾರೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸೋಕೆ ಬಂದಿದ್ದೀನಿ. ಹಾಗಿದ್ರೆ ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಿದೆ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಾವು ಗುಲ್ಬರ್ಗ ಅನ್ಸೋಣ. ಹೌದು ಮೇಡಮ್, ಗುಲ್ಬರ್ಗ. ನಮ್ಮ ಹೆಸರು ಶರಣಪ್ಪ. ಹಾಂ, ನಮ್ಮ ಮನೆಯವ್ರಿಗೆ ಸ್ವಲ್ಪ ಮಾಟ ಮಂತ್ರ ಮಾಡಿರೋದಿತ್ತು, 12 ವರ್ಷದಿಂದ ಇತ್ತು. 12 ವರ್ಷದಿಂದ ಇತ್ತು. ಇಲ್ಲಿ ಬಂದಮೇಲೆ 3 ವಾರಕ್ಕೆ ಕಮ್ಮಿ ಆಗಿದೆ ಮೇಡಮ್. ಕಮ್ಮಿ ಆಗಿದೆ ಅಂತಂದರೆ ಚೂರೋದು, ಬೆನ್ನರ ನೈಸೋದು, ಮಖ ಉರಿಯೋದು, ಮೈಯೆಲ್ಲ ವೈಬ್ರೇಷನ್ ಆಗೋದು, ಈ ಥರ ಆಗ್ತಿತ್ತು. ಇಲ್ಲಿ ಬಂದಮೇಲೆ 3 ವಾರಕ್ಕೆ ಕಂಟ್ರೋಲ್ ಆಗಿದೆ. 3 ವಾರಕ್ಕೆ ಕಂಟ್ರೋಲ್ ಆಗಿದೆ. ನಾವು ಇವಾಗ 7 ವಾರ ಆಯ್ತು ಮೇಡಮ್ ಬರ್ಲಕ್ಕೆ. 7 ವಾರ ಆಯಿತು, 3 ವಾರಕ್ಕೆ ಕಂಟ್ರೋಲ್ ಆಗಿದೆ. ಮನೆಯಲ್ಲಕ್ಕೇನು ಮೇಡಮ್, ಈಗ ನಾವು ಬೆಂಗಳೂರಲ್ಲಿ ಇದ್ದೀವಿ. ಇಲ್ಲಿ ಮಾತ್ರ ಚೆನ್ನಾಗಿದ್ದೀವಿ. ಇನ್ನು ಮನೆಯಾಗ ನಾವು ಇಲ್ಲಿ ಬೆಂಗಳೂರಿಗೆ ಬಂದು ಇಲ್ಲಿಗೆ ಬರ್ಲತ್ಮೇಲೆ ಇನ್ನೂ ಊರಿಗೆ ಹೋಗಿಲ್ಲ. ಇವಾಗ ಚೆನ್ನಾಗಿದೆ ಮೇಡಮ್. ಇದ್ದಿದ್ದು ಪರ್ಫೆಕ್ಟಾಗಿ ನೋಡಿ ಹೇಳ್ತಾರೆ ಮೇಡಮ್. ಏನು ಇದ್ದಿದ್ದ ಸಮಸ್ಯೆ ನಾವು ಹೇಳೋರ್ಕಿಂತ ಮುಂಚೆನೇ ಅಂಜನ ನೋಡಿ ಅವರೇ ಹೇಳ್ತಾರೆ ಏನು ಸಮಸ್ಯೆ ಇದೆ ಅಂತ. ಏನು ದುಡ್ಡು ಕಾಸು ಏನು ತೊಗೊಳಲ್ಲ. ಇಲ್ಲಿ ಬರೋರಿಗೆ ಒಳ್ಳೇದಾಗುತ್ತೆ ಮೇಡಮ್, ಒಳ್ಳೇದಾಗುತ್ತೆ, ಖಂಡಿತ ಒಳ್ಳೇದಾಗುತ್ತೆ. ಹೌದು ಮೇಡಮ್. ಹಾಂ, ಹೌದು ಮೇಡಮ್. ಹಾಂ, ಮಾಡಿದ್ದೀವಿ ಮೇಡಮ್. ದೃಷ್ಟಿ ತೆಗೆದ ಒಡೆದ ಬಿಸಾಕಕ್ಕೆ ಹೇಳ್ತಾರೆ, ಅದು ಮಾಡಿದ್ದೀವಿ. ಮನೇಲಿ ಒಂದು ತೆಂಗಿನಕಾಯಿ ಕೊಡ್ತಾರೆ. ಮನೇಲಿ ತೆಂಗಿನಕಾಯಿ ದಿನ ಪೂಜೆ ಮಾಡ್ಬೇಕು ಮೇಡಮ್, ಅಷ್ಟೇ. ಹಾಂ, ಅಷ್ಟೇ ಮೇಡಮ್. ಬರ್ಬೇಕು ಮೇಡಮ್. ಎಲ್ಲ ತುಂಬ ಜನ ಭಾಳ ಕಷ್ಟದಲ್ಲಿದ್ದಾರೆ ಈ ಮಾಟ ಮಂತ್ರದಿಂದ. ಅಂಥವರೆಲ್ಲ ಇಲ್ಲಿ ಬಂದು ಸಮಸ್ಯೆ ಬಗೆಹರಿಸ್ಕೊಂಡು ಹೋಗ್ಬೇಕು ಮೇಡಮ್. ನಾವು ಬಂಗಾರಪೇಟೆಯಿಂದ ಬಂದಿರೋದು. ನಾಗವೇಣಿ ಅಂತ. ಸ್ವಲ್ಪ ಮನೇದು ಪ್ರಾಬ್ಲಮ್ ಇತ್ತು. ಸೊ ಫಸ್ಟ್ ಟೈಮ್ ಬಂದಾಗೆ ಅವಾಗೇ ಸೆಕೆಂಡ್ ಟೈಮ್ ಬರೋಷ್ಟಿಗೆ ಸ್ವಲ್ಪ ಕ್ಲಿಯರ್ ಆಗಿದೆ. ಪರವಾಗಿಲ್ಲ. ನಾವು 10 ಟೈಮ್ ಬಂದಿದ್ದೀರಿ. ಅಮ್ಮಯಿಂದ ಎಲ್ಲ ಒಳ್ಳೆಯದೇ ಆಗಿದೆ. ಏನಾದರೂ ಒಂದು ಉದಾಹರಣೆ ಹೇಳ್ಬೋದಾ? 10 ಸಲ ಬಂದಿದ್ದೀರಾ, ತಾಯಿಯಿಂದ ಇಂಥದ್ದು ಒಳ್ಳೆಯದಾಗಿದೆ ಅಂತ ಉದಾಹರಣೆ ಏನಾದರೂ? ಸೊ ಮನೇಲಿ ಯಾವಾಗಲೂ ಕಿತ್ಲಾಟ ಇತ್ತು, ಇವಾಗೆಲ್ಲ ಜಾಯಿಂಟ್ ಆಗಿದ್ದೀರಿ. ಮತ್ತು ನಮ್ಮ ಯಜಮಾನ್ರೂ ಕಿತ್ಲಾಟ ಮನೇಲಿ ಆಗ್ತಾ ಇದ್ದಿಲ್ಲ ಎಲ್ಲರಿಗೂ. ಇವಾಗ ಎಲ್ಲನೂ ಪರವಾಗಿಲ್ಲ. ಸೊ ಕೆಲಸನೂ ಅಷ್ಟೇ ಚೆನ್ನಾಗಿ. ಆಮೇಲೆ ಗುರುಗಳ ಹತ್ರ ನೀವು ಅಂಜನ ಕೇಳಿದಾಗ ಹಾಂ, ಎಲ್ಲ ಕರೆಕ್ಟಾಗಿ ಹೇಳ್ತಾರೆ. ನಾವು ಹೇಳಕ್ಕೆ ಮುಂಚೆ ಅವರೇ ಹೇಳ್ಬಿಡ್ತಾರೆ ನೋಡಿಬಿಟ್ಟು. ಹಾಂ, ಹೌದು, ಅವರೇ ಹೇಳ್ಬಿಡ್ತಾರೆ. ಆಮೇಲೆ ನಾವು ಹೇಳ್ತೀರಷ್ಟೇ. ಬಟ್ ಕರೆಕ್ಟಾಗಿ ಹೇಳಿದ್ದಾರಲ್ಲ. ಓಕೆ. ಅಂಜನ ನೋಡ್ಬಿಟ್ಟು ಇಂಥ ಸಮಸ್ಯೆ ಇದೆ ಅಂತ ಹೇಳಿದಾಗ ಅವರು ಕೆಲವೊಂದಿಷ್ಟು ಇದು ಕೊಡ್ತಾರೆ, ಅಂದರೆ ಕಾಯಿ ಆಗಿರ್ಬೋದು, ನಿಂಬೆಹಣ್ಣು ಆಗಿರ್ಬೋದು, ಅದೆಲ್ಲ ಕೊಟ್ಟಾಗ ನಿಮ್ಗೆ ಹೆಂಗೆ ಅನ್ನಿಸ್ತು? ಒಳ್ಳೇದು? ಹಾಂ, ಒಳ್ಳೇದೇ ಆಗಿದೆ. ಬಟ್ ಆ ಥರ ಎಲ್ಲ ಕರೆಕ್ಟಾಗಿ ಎಲ್ಲ ಹೇಳ್ತಾರೆ. ಬಟ್ ನಾವು ಹೇಳಕ್ಕೆ ಮುಂಚೆನೇ ಅವರೇ ಹೇಳಿದ್ದಾರೆ. ಸೊ ಪರವಾಗಿಲ್ಲ. ಅಮ್ಮನ ನಂಬೋದು ಬಂದು. ನಾವು ವೀಕ್ ಡೇ 1 ಡೇ ಬರ್ತಾ ಇದ್ದೀರಿ. 6 ತಿಂಗಳಿಂದ ಅಲ್ಲಿ ಬರ್ತಾ ಇದ್ದೀವಿ ಮೇಡಮ್. ಅದೇ ನಾವು ಬಂದಾಗ ನಮ್ಗೆ ತುಂಬಾ ಕಷ್ಟ ಇತ್ತು ಮನೆ ಕಡೆ. ಇಲ್ಲಿ ಬಂದಮೇಲೆ ಫುಲ್ಲು ಪರಿಹಾರ ಆಗಿದೆ ಮೇಡಮ್. ಈಗ ಕಷ್ಟ ಅಂದರೆ ಹೀಗೆ ಮಾಟ ಮಂತ್ರ ಮಾಡಿಸಿದ್ರು. ಮಾಟ ಮಂತ್ರದಿಂದ ತುಂಬ ನೊಂದ್ಬಿಟ್ಟಿದ್ದೀರಿ ನಾವು. ಇಲ್ಲಿ ಬಂದಮೇಲೆ ಪರಿಹಾರ ಇದೆ ಮೇಡಮ್. ಇದು ಒಂದು 2 ನಿಂಬೆಹಣ್ಣು ತೆಂಗಿನಕಾಯಿ ಕೊಡ್ತಾರೆ ಅವರು, ದೇವಿ ಹತ್ರ ಇಟ್ಟು. 5 ನಿಂಬೆಹಣ್ಣು ತೆಂಗಿನಕಾಯಲ್ಲೇ ಪರಿಹಾರ ಆಗುತ್ತೆ ಮೇಡಮ್. ಅದೇ ಹೌದೌದು. ಅದೇ ಹೇಳ್ತಾರೆ, ಮನೆ ಕಡೆ ತುಂಬ ಸಮಸ್ಯೆ ಇತ್ತು. ಸಮಸ್ಯೆ ಅಂದರೆ ಪ್ರಾಣನೇ ತಗೊಬೇಕು, ಆ ಥರ ಪರಿಸ್ಥಿತಿ ಇತ್ತು. ಅಂಥದ್ರಲ್ಲಿ ತಾಯಿ ಕಾಪಾಡಿದ್ದಾಳೆ. ಕರ್ಕೊಂಬಂದು ಇಲ್ಲಿ ನಾವು ಎಲ್ಲೆಲ್ಲ ತುಂಬ ಕಡೆ ಹೋಗಿದ್ದೀರಿ, ಎಲ್ಲ ನೋಡ್ಕೊಂಡು ಲಾಸ್ಟಿಗೆ ಇದು ನೋಡ್ಬಿಡ ಅನ್ನೋದು ಬಂದರೆ
ಇಲ್ಲಿ ಬಂದಮೇಲೆ ತುಂಬ ಒಳ್ಳೆಯದಾಗಿದೆ ನಮಗೆ. ಅದಕ್ಕೆ ನಾನು ಇಲ್ಲಿ ಸೇವೆ ಮಾಡ್ತಾಯಿದ್ದೀನಿ ಬಂದು ವಾರಕ್ಕೆ 2-3 ದಿನ ಬಂದು ಇಲ್ಲಿ ಸೇವೆ ಮಾಡ್ಕೊಂಡು ಇಲ್ಲೇ ಇರ್ತೀನಿ ನಾನು. ಆ ಥರ ಇದೆ. ಬಂದ್ಬೋದು, ಅವ್ರು ನಂಬಿಕೆ ಇಟ್ಟು ಬರಬೇಕು. ನಂಬಿಕೆ ಇಟ್ಟು ಬಂದರೆ 100% ಕೆಲಸ ಆಗುತ್ತೆ. ಇಲ್ಲಿ ನಮ್ಮ ಸ್ವಾಮಿಗಳ ಹತ್ರ ಬಂದು ಒಂದು ನಿಂಬೆಹಣ್ಣು ಒಂದು ತೆಂಗಿನಕಾಯಿ ಈಸ್ಕೊಂಡು ಹೋಗಿ ಅವ್ರ ಪರಿಹಾರ ಇಲ್ಲೇ ಬಗೆಹರಿಸಿ ಇಲ್ಲೇ ಹೇಳ್ಬಿಡ್ತಾರೆ. ನಿಮ್ಮ ಮನೆ ಸಮಸ್ಯೆ ಇದೇ ಥರ ಇದೆ, ಆ ಥರ ಸ್ವಾಮಿನೇ ಹೇಳ್ಬಿಡ್ತಾರೆ. ನಾವೇನು ಕೇಳೋಷ್ಟೇ ಇಲ್ಲ, ನೀವು ಇದೇ ಸಮಸ್ಯೆ ಬಂದಿದ್ದೀರಾ, ಹಿಂಗೆ ಆಗಿದೆ ನಿಮ್ಮ ಮನೆ ಪರಿಸ್ಥಿತಿ ಅಂತ ಸ್ವಾಮಿನೇ ಹೇಳ್ಬಿಡ್ತಾರೆ. ಇಲ್ಲಿ ಅಂಜನಾ ಮುಖಾಂತರ ನೋಡ್ತಾರೆ. ಅಂಜನಾ ಮುಖಾಂತರ ನೋಡಿ ಪರಿಹಾರ ಇಲ್ಲೇ ಹೇಳ್ತಾರೆ, ಈ ಥರ ಮಾಡಬೇಕು, ಈ ಥರ ಮಾಡಬೇಕಂತ. ತುಂಬ ಸಮಸ್ಯೆ ಇದ್ದರೆ ಅವ್ರ ಸ್ವಾಮಿಗಳ ಮನೆಗೆ ಬಂದು ಪರಿಹಾರ ಮಾಡಿಕೊಡ್ತಾರೆ. ಆ ಥರ ಇದೆ. ಓಕೆ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀಂ ಗುರವೇ ನಮಃ ಸ್ವಾರ್ವತಿ ಮಹಾಲಕ್ಷ್ಮೀಂ ಚಕ್ರಚೌಡೇಶ್ವರಿ ತಾಯಿ ದೇವತಾ ಮಹಾಸ್ವರೂಪಿಣಿ ಮುನೇಶ್ವರ ಸ್ವಾಮಿ ದೇವತಾ ಮಹೇಶ್ವರಮ್ಮ ಮಾರಿಯಮ್ಮ ಕರಗದಮ್ಮ ಮಹಾಕಾಳಿ ದೇವತಾ. ಓಂ ಶಾಂತಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮಸ್ತೆ 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 ನಮೋ ನಮಃ. ಹಾಂ ಹೇಳಿ. ಇಲ್ಲಿ ಈ ಟೆಂಪಲ್ ಅಲ್ಲಿ ವಿಶೇಷತೆ ಅಂದ್ರೆ ತುಂಬಾ ನೋಡಿದೆ ನಾನು ಮಾರ್ನಿಂಗ್ ಇಂದ. ಸೊ ತಾಯಿಯ ಪವಾಡ, ತಾಯಿಯ ವಿಶೇಷತೆ ತಿಳಿಸ್ಕೊಡಿ ಗುರುಗಳೇ. ಇಲ್ಲಿ ವಿಶೇಷತೆ ಏನಂದರೆ ಸರಿಸುಮಾರು ಒಂದು 300 ವರ್ಷಗಳ ಕಾಲದಿಂದ ಇಲ್ಲಿ ಚಿಕ್ಕದಾಗಿದ್ದಂಥ ದೇವಾಲಯ, ನಮ್ಮ ತಂದೆ ನಮ್ಮ ತಾತ ಅವರು ಮೊದಲನೇವರು ಇರುವಂಥ ಜಾಗ. ಈ ಜಾಗ ವಿಶೇಷವಾಗಿ ಸಣ್ಣದಾಗಿದ್ದಂಥ ಗುಡಿ ಇವತ್ತು ಈ ಸ್ಥಾನ ಆಗಬೇಕಂದ್ರೆ ಮೊದಲು 1.5 ವರ್ಷಕ್ಕೆ ಮೊದಲು ಈ ಜಾಗದಲ್ಲಿ ಏನು ಗುಡಿ ಒಂದು ಚಿಕ್ಕದಾಗಿದ್ದಂಥ ಒಂದು ಗುಡಿ 3 ಗುಡಿ ಇತ್ತು. ಆ ಮೂರು ಗುಡಿ ಕೆಳಗಡೆ ಒಂದು ಚಪ್ರ ಇತ್ತು. ಆ ಚಪ್ರದಡಿಯಲ್ಲಿ ಇಲ್ಲಿ ಇಷ್ಟು ಪೂಜೆ ವ್ಯವಹಾರಗಳು ನಡೀತಾ ಇತ್ತು. ಅಮಾವಾಸ್ಯೆ ಹುಣ್ಣಿಮೆ ಪ್ರತಿ ಮಂಗಳವಾರ ಶುಕ್ರವಾರ ಗುರುವಾರ ಇಲ್ಲಿ ವಿಶೇಷವಾಗಿ ಪೂಜೆಗಳು ನಡೆದುಕೊಂಡು ಬರ್ತಾಯಿತ್ತು. ಆದರೆ ಕಾರಣಾಂತರಗಳಿಂದ ಇಲ್ಲಿ ನಮ್ಮ ತಂದೆಯವರು ಹಾಕಿರುವಂಥ ಅವರ ಪೀಠಿಗೆ ಕಾಲಾನುಕ್ರಮವಾಗಿ ಮಹಾದೇವತೆಯಾಗಿರ್ತಕ್ಕಂಥ ಚಕ್ರಚೌಡೇಶ್ವರಿ ತಾಯಿ ಮುನೇಶ್ವರ ಸ್ವಾಮಿ ಮಹೇಶ್ವರಮ್ಮನು ಮಾರಿಯಮ್ಮನು ಕರಗದಮ್ಮನು ಪ್ರತಿಷ್ಠಾಪನೆಯಾಗಿ ಆದಮೇಲೆ ಇಲ್ಲಿ ವಿಮಾನ ಗೋಪುರ ಪ್ರತಿಷ್ಠಾಪನೆಯಾಗಿ ಮತ್ತು ರಾಜಗೋಪುರ ಪ್ರತಿಷ್ಠಾಪನೆ, ಮಹಾಕಾಳಿ 31 ಅಡಿಯ ಮಹಾಕಾಳಿ ವಿಗ್ರಹ ಪ್ರತಿಷ್ಠಾಪನೆ ಆಯಿತು. ಯಾವತ್ತು ಅಂದರೆ ನವೆಂಬರ್ 8, 9, 10. ಅದಾದ ಮೇಲೆ ಇಲ್ಲಿ ವಿಶೇಷವಾಗಿ ಜನಗಳು ಏನೇ ಒಂದು ಕಷ್ಟ ಕಾರ್ಪಣ್ಯಗಳಾಗಲಿ ನಿವಾರಣೆಯಾಗಲಿ, ಒಂದು ಏನು ವಾಮಾಚಾರ ಆಗಲಿ, ಮಾಟ ಮಂತ್ರ ಆಗಲಿ, ಭೂಮಿ ವ್ಯವಹಾರ ಆಗಲಿ, ಗ್ರಹ ಪೀಡೆ ಆಗಲಿ, ಹಣಕಾಸಿನ ಸಮಸ್ಯೆ ಆಗಲಿ, ಮತ್ತು ಸಂತಾನ ಇಲ್ಲದವರಿಗೆ ಇಲ್ಲದವರಿಗೆ ಮಕ್ಕಳಾಗ್ತದೆ, ಮದುವೆ ಇಲ್ಲದವರಿಗೆ ಮದುವೆ ಆಗುತ್ತದೆ. ಈ ಸ್ಥಾನದಲ್ಲಿ ವಿಶೇಷವಾಗಿ ಇಲ್ಲಿ ಏನೇ ಒಂದು ಇದ್ರೂ ತಾಯಿ ಸನ್ನಿಧಾನದಲ್ಲಿ 1 ಸರಿ 2 ಸರಿ ಬಂದು ಹೋದ್ಮೇಲೆ ಅವರ ಕಷ್ಟಗಳೇ ಎಲ್ಲ ಇಲ್ಲಿ ಕಷ್ಟಗಳು ಏನೇ ಒಂದು ಸಮಸ್ಯೆ ಇದ್ರೂ ಅವರ ಸಮಸ್ಯೆ ಇಲ್ಲಿ ಬಗೆಹರಿಯುತ್ತದೆ. ಎಂಥ ಸಮಸ್ಯೆನೇ ಇರಲಿ, ಆಸ್ಪತ್ರೆ ಆಗದಿದ್ದಂಥ ವೈದ್ಯರಲ್ಲಿ ಆಗದಿದ್ದಂಥ ಕಾಯಿಲೆಗಳು ಈ ಸ್ಥಾನದಲ್ಲಿ ಬಗೆಹರಿಯುತ್ತದೆ. ಅದಾದ್ಮೇಲೆ ಇಲ್ಲಿ ನಾನು ಕೆಲವೊಂದಿಷ್ಟು ನೋಡಿದೆ ಗುರುಗಳೇ, ಅಂದ್ರೆ ನೀವು ಅಂಜನಾ ಶಾಸ್ತ್ರ ನೋಡೋದಾಗ್ಲಿ, ಇಲ್ಲಿನ ಭಕ್ತಾದಿಗಳಿಗೆ ಕೇಳಿದ್ಮೇಲೆ ಅವ್ರು ಹೇಳಿದ್ರು ನಾವು ಹೇಳೋಕ್ಕಿಂತ ಮುಂಚೆನೆ ನಮ್ಮ ಪರಿಹಾರ ಅವರ ಭಕ್ತಾದಿಗಳು ಅವ್ರದ್ದು ಏನೇ ಒಂದು ಸಮಸ್ಯೆ ಬಂದು ಇಲ್ಲಿ ಕುತ್ಕೊಂಡು ಕರೆಕ್ಟಾಗಿ ಅಮ್ಮನ ಹತ್ರ ನಮ್ದು ಈ ಥರ ಸಮಸ್ಯೆ ಇದೆ ಅಂತ ಅವ್ರು ಕೇಳೋ ಮೊದಲೇ ತಾಯಿ ಇಲ್ಲಿ ಉತ್ತರ ಕೊಡ್ತದೆ. ಅಂಜನದಲ್ಲಿ ಕರೆಕ್ಟಾಗಿ ಏನು ಅಲ್ಲಿ ನಡೀತದೆ ಅದ್ರ ತಕ್ಕಂಗೆ ಅಮ್ಮನು ಕರೆಕ್ಟಾಗಿ ಇದು ಈ ಥರ ಹಿಂಗೆ ನಡೀತಾ ಐತೆ, ಈ ಥರ ಹಿಂಗೆ ಸಮಸ್ಯೆ ಐತೆ, ಈ ಥರ ಹಿಂಗೆ ನೀವು ಬಗೆಹರಿಸ್ಕೇಳ್ರಿ ಅಂತ ತಾಯಿನೇ ಉತ್ತರ ಕೊಡ್ತದೆ. ಆ ತಾಯಿ ಉತ್ತರ ಕೊಟ್ಟಾಗ ಮತ್ತು ಕೆಡಕೋ ಮನೆ ಹತ್ರ ವಾಮಾಚಾರ ಆಗಲಿ, ಇನ್ನೊಂದು ಅವ್ರು ಏನೇ ಅವ್ರ ಭೂಮಿನಾಗ ಮಾಟ ಮಂತ್ರ ಆಗಲಿ ಮಾಡಿದ್ದಂಥದ್ದಾಗಲಿ ತಾಯಿ ಅದನ್ನು ತೋರಿಸ್ಬಿಟ್ಟು ಅದನ್ನು ಎತ್ಕೊಡ್ತಾಳೆ ಕೆಡಕೋ. ಆಮೇಲೆ ಕ್ಯಾನ್ಸರ್ ಆಗಿರ್ಬೋದು, ಮತ್ತು ಪ್ಯಾರಲಿಸ್ ಆಗ್ಬೋದು, ಮತ್ತು ಇನ್ನೊಂದು ನಾನಾ ಸಮಸ್ಯೆಗಳು ಏನೇ ಆಗಿದ್ರೂ ಇಲ್ಲಿ ಎಲ್ಲ ಸಮಸ್ಯೆಗಳಿಗೂ ತಾಯಿ ಈ ಶಕ್ತಿನಿಂದನೇ ಏನು ಇಲ್ಲಿ ಪಂಚಪೀಠ ಇದೆಯೋ ಆ ಪಂಚಪೀಠದಿಂದನೇ ಇಷ್ಟು ಇದೆಲ್ಲ ನಡೀತಾ ಇರೋದು. ಇಲ್ಲಿ ಚಕ್ರ ಚೌಡೇಶ್ವರಿ ನೆಲೆಸಿರೋದಲ್ಲದೆ ಹಲವಾರು ದೇವರುಗಳನ್ನ ನೋಡಿದೆ. ಇಲ್ಲಿ ಮೂಲ ದೇವತೆ ಈ ಅಮ್ಮ ತಾಯಿ ಚಕ್ರ ಚೌಡೇಶ್ವರಿ ಉದ್ಭವ ಆಗಿರೋಂಥ ದೇವತೆ ಇದು. ಅಪ್ಪನ ಮುನೇಶ್ವರ ಸ್ವಾಮಿ ನೋಡಿ, ಯಮ್ಮನ ಮೂಲದ ಜಾಗ 300 ವರ್ಷಗಳ ಇತಿಹಾಸದಾಗ ಅವತ್ತು ಉದ್ಭವ ಆಗಿರೋಂಥ ಜಾಗ, ಉದ್ಭವ ಆಗಿರೋ ಜಾಗನೇ ಇವತ್ತು ಇಷ್ಟು ಈ ಪ್ರಾಮುಖ್ಯತೆ ಇಲ್ಲಿ ನಡೀತಾ ಇರೋದು. ಏನು ಒಂದು ತೆಂಗಿನಕಾಯಿ, 2 ನಿಂಬೆಹಣ್ಣು, 1 ಈಬತ್ತಿ ಗಟ್ಟಿ, ಇಷ್ಟು 3ರಿಂದನೇ ಇಲ್ಲಿ ಇಷ್ಟು
ವ್ಯವಹಾರ ಏನೇ ಒಂದು ಸಮಸ್ಯೆ ಇದ್ರೂ ಅವ್ರದ್ದು ಜನಗಳದ್ದೇ ಏನೇ ಪ್ರತಿಯೊಂದು ಸಮಸ್ಯೆ ಇದ್ರೂ ಇಲ್ಲಿ ಕಾಯಿ ನಿಂಬೆಹಣ್ಣು ಆಧಾರನೇ ಇಲ್ಲಿ ಪರಿಹಾರ ಆಗ್ತಿರೋದು. ಅಡ್ರೆಸ್ಸು ಇದು ನಗರನಹಳ್ಳಿ ಸ್ಥಳ, ಮತ್ತು ಸೂಲುಬೆಲೆ ಹೋಬಳಿ ಹೊಸಕೋಟೆ ತಾಲೂಕು. ಹೊಸಕೋಟೆಗೆ ಬಂದರೆ ಮತ್ತು ಶಿಲಘಟ್ಟ ರಸ್ತೆ ಮುಖಾಂತರ ಹೊಸಕೋಟೆಯಿಂದ 11 ಕಿಲೋಮೀಟ್ರ್ ದೇವಾಲಯ ಇದು. ಬೆಂಗಳೂರು ನಮಗೆ ಸುಮಾರು ಒಂದು 36 ಕಿಲೋಮೀಟ್ರ್ ಆಗ್ತದೆ ಇಲ್ಲಿಗೆ. ಈ ಥರ ಇಲ್ಲಿ ಇರೋಂಥ ದೇವಾಲಯ ಇದು. ಇಲ್ಲಿ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ, ಗುರುವಾರ, ಭಾನುವಾರ, ಅಮಾವಾಸ್ಯೆ, ಹುಣ್ಣಿಮೆ ವಿಶೇಷವಾಗಿ ಇಲ್ಲಿ ಅಮ್ಮನ ಹತ್ರ ಪೂಜೆಗಳಿರ್ತದೆ. ವಿಶೇಷ ಅಂದರೆ ಪ್ರತ್ಯಂಗಿರ ಹೋಮ ಇರ್ತದೆ ಇಲ್ಲಿ ಅಮಾವಾಸ್ಯೆ ಹುಣ್ಣಿಮೆ. ಪ್ರತ್ಯಂಗಿರ ಹೋಮ ಏನಕ್ಕೆ ಇರ್ತದಂದರೆ ಜನಗಳು ಒಂದು ಕಷ್ಟಕ್ಕಾಗಿ ಅವರು ಏನೇ ಒಂದು ಕಷ್ಟ ನಿವಾರಣೆಗಾಗಿ ಇಲ್ಲಿ ಪ್ರತ್ಯಂಗಿರ ಹೋಮದಲ್ಲಿ ಯಾರು 3 ಅಮಾವಾಸ್ಯೆದಲ್ಲಿ ಭಾಗಿಯಾಗ್ತಾರೋ ಅವ್ರ ಕಷ್ಟಗಳೇ ನಿವಾರಣೆ, ಇಲ್ಲಿ ಸಮಸ್ಯೆ ಬಗೆಹರುತ್ತದೆ.